ಫೆಬ್ರವರಿ ತಿಂಗಳ 27ರಂದು ಸಂಜೀವನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ತುರ್ತು ಪರಿಸ್ಥಿತಿಗಳಲ್ಲಿ ಸಾಮಾನ್ಯ ಜನರ ನೆರವಿಗೆ ನಿಂತ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವಾದ್ದರಿಂದ ಅಂದು ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸಲು ಸಂಜೀವನಿ ಜೀವನ ಟ್ರಸ್ಟ್ ವತಿಯಿಂದ ನೀಡಲ್ಪಡುವ ಸಂಜೀವನಿ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಪತ್ ರಕ್ಷಕ ದಿನಾಚರಣೆ ಆಯೋಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ರಂಗಸ್ವಾಮಿ ಡಿ ಇಂಗಳದಾಳ ಅವರು ಮಾತನಾಡಿ ತಿಳಿಸಿದರು. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳ ಹಿಂದೆ ಕೋವಿಡ್ ದಿಂದೀಚೆಗೆ ಚಿತ್ರದುರ್ಗದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಸ್ಥಾಪನೆ ಮಾಡಲಾಯಿತು. ಕೋವಿಡ್ ಕಾಲದಲ್ಲಿ ಕೊರೋನಾ ವಾರಿಯರ್ಗಳಾಗಿ ಹಲವಾರು ಕಾರ್ಯಗಳನ್ನು ಕೈಗೊಂಡು ನೂರಾರು ಜನರ ಜೀವ ಉಳಿಸಿದೆವು. ಹಾಗೆ ಎಷ್ಟೋ ವಾರಸುದಾರರಿಲ್ಲದ ಶವಗಳನ್ನ ಸಂಕೋಚವಿಲ್ಲದೆ ಶವ ಸಂಸ್ಕಾರ ಮಾಡಿದ್ದೇವೆ. 2 ವರ್ಷಗಳಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇವೆ. ಈ ವರ್ಷ ದಾವಣಗೆರೆ ಅಥವಾ ಕೊಪ್ಪಳದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಈ ವರ್ಷ ರಾಜ್ಯದ ಬೀದರ್, ವಿಜಯಪುರ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ ಹೀಗೆ ರಾಜ್ಯದ ಒಟ್ಟು 15 ಜಿಲ್ಲೆಗಳಲ್ಲಿ ದಿನಾಂಕ ಫೆಬ್ರವರಿ 27ರಂದು ಏಕಕಾಲಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಎಂದು ರಂಗಸ್ವಾಮಿಯವರು ಮಾತನಾಡಿ ತಿಳಿಸಿದರು. ಸಂಜೀವನಿ ಪ್ರಶಸ್ತಿಯ ಬಗ್ಗೆ ರತ್ನದೀಪ ಕಸ್ತೂರಿ ಅವರು ಮಾತನಾಡಿ, ಆರೋಗ್ಯ, ಶೈಕ್ಷಣಿಕ, ಸಾಮಾಜಿಕ, ಮಾಧ್ಯಮಿಕ, ಕೃಷಿ, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 15 ಜನ ಸಾಧಕರಿಗೆ ಈ ತಿಂಗಳ 27ರಂದು ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಂಜೀವನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಸಂಜೀವನಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಹಾಗಾಗಿ ಸಾಧಕರು ನಮ್ಮ ಬಳಿ ತಮ್ಮ ಸಾಧನೆಗೆ ಸಂಬಂಧಿಸಿದ ಅರ್ಜಿ ಜೊತೆಗೆ ಅಗತ್ಯ ಸಾಧಕ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಟ್ರಸ್ಟ್ ಜಿಲ್ಲಾಧ್ಯಕ್ಷ ರತ್ನದೀಪ ಕಸ್ತೂರಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಈ ವೇಳೆ ಸಂಜೀವನಿ ಜೀವರಕ್ಷಕ ಟ್ರಸ್ಟ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಶಿಧರ್ ಸಿ, ಟ್ರಸ್ಟ್ ಪ್ರಮುಖರಾದ ಜಾನ್ಸನ್ ಘೋಡೆ, ಸಚಿನ್ ಗಿರಿ, ಸುನೀಲ್ ಮಿತ್ರ, ಆನಂದ ಕಾಂಬ್ಳೆ, ಪ್ರಕಾಶ್ ಕಾಂಬ್ಳೆ, ಉತ್ತಮ ಗಾಯಕವಾಡ ಸೇರಿದಂತೆ ಇನ್ನಿತರರು ಇದ್ದರು. ನಾವು ಪ್ರತಿ ವರ್ಷದಂತೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನಿಂದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಏನಂದರೆ ರಾಜ್ಯ ಮಟ್ಟದ ಪ್ರಶಸ್ತಿ ಘೋಷಣೆ ಮಾಡೋದಕ್ಕಿಂತ ನಮಗೆ ಈ ತುರ್ತು ಪರಿಸ್ಥಿತಿಗಳಲ್ಲಿ ಯಾರು ಸೇವೆ ಮಾಡಿರ್ತಾರೋ ಆ ಥರ ಗುರುತಿಸಿ ಅವರ ಹೆಸರಿನಲ್ಲಿ ನಾವು ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಮಾಡ್ತೀವಿ. ಆ ಉದ್ದೇಶದಿಂದ ನಾವು ಈ ಬಾರಿ ಸಂತೋಷ್ ಲಾಡ್ ಸರ್ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಅಪತ್ರಕ್ಷಕ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಸರ್. ಅಪತ್ರಕ್ಷಕ ದಿನಾಚರಣೆ ಯಾಕೆ ಆಯ್ಕೆ ಮಾಡ್ತೀರಾ ಮತ್ತು ಆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಏನು ಸಂಬಂಧ ಅಂದರೆ, ಅವರಿಗೆ ಸಂಜೀವಿನಿ ಜೀವರಕ್ಷಕ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡೋದ್ರಿಂದ ನಾವು ಅವರಿಗೆ ಗೌರವಪೂರ್ವಕವಾಗಿ ಅವ್ರು ಹುಟ್ಟಿದ ಹಬ್ಬದ ದಿನದಿಂದ ನಮ್ಮ ಸಂಘಟನೆಯನ್ನು ಚಾಲನೆ ಮಾಡ್ತೀವಿ. ರಾಜ್ಯಾದ್ಯಂತ ಹೋಗಿ ನಮ್ಮ ಏನು ಜಿಲ್ಲಾ ಸಂಘಟನೆಗಳಿದಾವೋ ಅವ್ರಿಗೆ ಹೋಗಿ ತಿಳಿಸಿ ಅವ್ರನ್ನ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಬರೋ ಹಾಗೆ ಮಾಡ್ತೀವಿ ಸರ್. ಆಮೇಲೆ ಸಂತೋಷ್ ಲಾಡ್ ಸಾಹೇಬ್ರ ಯಾಕೆ ನಾವು ಅಪತ್ರಕ್ಷಕ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂದರೆ, ಆ ದಿನನ ಅವರು ಹಲವಾರು ಸಾರಿ ತುರ್ತು ಪರಿಸ್ಥಿತಿಗಳಲ್ಲಿ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ. ಅಂದರೆ ಕೇರಳದಲ್ಲಿ ಇರ್ಬೋದು, ಮತ್ತು ಒರಿಸ್ಸಾದಲ್ಲಿರ್ಬೋದು, ಮತ್ತು ಕೇದಾರನಾಥದಲ್ಲಿ ಗುಡ್ಡ ಕುಸಿದಾಗ ಇಮಿಡಿಯೇಟ್ಲಿ ಕರ್ನಾಟಕ ಸರ್ಕಾರ ಇವರೇ ಒಳ್ಳೆಯ ನೇತೃತ್ವ ವಹಿಸಿದರೆ ಅಲ್ಲಿರಂಥರ ಯಾರು ಕಷ್ಟಕ್ಕೆ ಒಳಗಾಗಿರ್ತಾರೋ ಅವ್ರನ್ನ ಸೇವೆ ಮಾಡೋಕ್ಕೆ ಇವರು ಪ್ರಬಲರಿದ್ದಾರೆ ಅಂತ ಸರ್ಕಾರನೇ ಅವ್ರನ್ನ ಸರ್ಕಾರದ ನೇತೃತ್ವ ವಹಿಸಿ ಕಳಿಸಿದ್ರಿಂದ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ನಾವು ಮಾಡಿದ್ದೀವಿ ಸರ್. ಆದ್ದರಿಂದ ನಾವು ಇದೇ 27ನೇ ತಾರೀಕು ನಮ್ಮ ಇಲ್ಲೇ ಬೀದರ್ನ ಅಲ್ಲಿ ಯಾವುದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭವನದಲ್ಲಿ ಅವರು ಹುಟ್ಟಿದ ಹಬ್ಬನ ನಾವು ಅಪತ್ರಕ್ಷಕ ದಿನಾಚರಣೆ ಆಯ್ಕೆ ಮಾಡೋದ್ರ ಮುಖಾಂತರ ನಾವು ಚಾಲನೆ ಕೊಟ್ಕೊಂತೀವಿ ಸರ್. ರಂಗಸ್ವಾಮಿ ಅವರು ಹೇಳಿದಂಗೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಪ್ರತಿ ವರ್ಷ ರಾಜ್ಯದಲ್ಲಿ ಒಬ್ಬರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಲ್ಪಡುತ್ತದೆ. ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಈ ಬಾರಿ ನಮ್ಮ ಘನವೆತ್ತ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ಆಪತ್ ರಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬದ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಪತ್ ರಕ್ಷಕ ದಿನಾಚರಣೆ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ನಿಸ್ವಾರ್ಥವಾಗಿ ಸಮಾಜದ ಏಳಿಗೆಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಆಯಾ ಕ್ಷೇತ್ರಗಳಲ್ಲಿ 15 ಜನ ಸಾಧಕರನ್ನು
ನಾವು ಸಂಜೀವಿನಿ ರತ್ನ ಪ್ರಶಸ್ತಿ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಅದೇ ಒಂದು ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಅವರ ಕಾಳಜಿ ಆಗಿರ್ಬೋದು, ಈ ನಾಡಿನ ಜನತೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆಗಿರ್ಬೋದು, ವಿಶೇಷವಾಗಿ ತುರ್ತ ಪರಿಸ್ಥಿತಿಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಇಡೀ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಬಂದಂಥ ತುರ್ತು ಪರಿಸ್ಥಿತಿಗಳಲ್ಲಿ ಅಲ್ಲಿ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಅವನು ನಮ್ಮ ಕನ್ನಡದ ಜನತೆ ಆಗಿರ್ಬೋದು ಅಥವಾ ಆ ಒಂದು ರಾಜ್ಯದ ಜನತೆಯ ರಕ್ಷಣೆಗಾಗಿ ನಿಂತಂಥವರು ಸಂತೋಷ್ ಲಾಡ್ ಅವರು. ಅದರ ಪ್ರಯುಕ್ತವಾಗಿ ಅವರಿಗೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಅದರ ಪ್ರಯುಕ್ತವಾಗಿಯೇ ನಾವು ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 15 ಜನರನ್ನು ಆಯ್ಕೆ ಮಾಡಿ ದಿನಾಂಕ 27ರಂದು ಗುರುವಾರ ದಿವಸ ಕರ್ನಾಟಕ ಸಾಹಿತ್ಯ ಭವನ ಅಂಬೇಡ್ಕರ್ ವೃತ್ತದ ಹತ್ತಿರ ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಒಂದು ಸಮಾವೇಶಕ್ಕೆ ನಮ್ಮ ನಾಡಿನ ಹೆಸರಾಂತ ಕವಿಗಳು, ಸಾಹಿತಿಗಳು, ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಇಡೀ ಜಿಲ್ಲಾದ್ಯಂತ ಆಯಾ ತಾಲೂಕುಗಳಿಂದ ಯಾರು ಸಮಾಜದ ಹಿತಕ್ಕಾಗಿ, ಸಮಾಜದ ಸೇವೆಗಾಗಿ, ಈ ನಾಡ ನುಡಿಯ ರಕ್ಷಣೆಗಾಗಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಅತ್ಯುನ್ನತವನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥವರಿಗೆ ನಾವು ಸಂಜೀವಿನಿ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸಂಜೀವಿನಿ ರತ್ನ ಪ್ರಶಸ್ತಿಗೆ ನಾವು ಈಗಾಗಲೇ ಒಂದು ಫಾರ್ಮೇಟನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಇದಾದ ನಂತರ ಅವರು ಆಸಕ್ತಿ ಇರೋರು ಈ ಒಂದು ಪ್ರಶಸ್ತಿಗೆ ಅರ್ಜಿ ಹಾಕ್ಬೋದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ, ಈ ಒಂದು ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಯುವಕರು, ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಅದೇ ರೀತಿಯಾಗಿ ಅಂದು ದಿನಾಂಕ 27ರಂದು ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಜಿಲ್ಲಾ ಒಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕೂಡ ಅಂದೇ ನಡೆಯುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ. ರಂಗಸ್ವಾಮಿ ಅವರು ಹೇಳಿದಂಗೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಪ್ರತಿ ವರ್ಷ ರಾಜ್ಯದಲ್ಲಿ ಒಬ್ಬರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಲ್ಪಡುತ್ತದೆ ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ. ಈ ಬಾರಿ ನಮ್ಮ ಘನವೆತ್ತ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ಆಪತ್ ರಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬದ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಪತ್ ರಕ್ಷಕ ದಿನಾಚರಣೆ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ನಿಸ್ವಾರ್ಥವಾಗಿ ಸಮಾಜದ ಏಳಿಗೆಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಆಯಾ ಕ್ಷೇತ್ರಗಳಲ್ಲಿ 15 ಜನ ಸಾಧಕರನ್ನು ನಾವು ಸಂಜೀವಿನಿ ರತ್ನ ಪ್ರಶಸ್ತಿ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಅದೇ ಒಂದು ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಅವರ ಕಾಳಜಿ ಆಗಿರ್ಬೋದು, ಈ ನಾಡಿನ ಜನತೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆಗಿರ್ಬೋದು, ವಿಶೇಷವಾಗಿ ತುರ್ತ ಪರಿಸ್ಥಿತಿಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಇಡೀ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಬಂದಂಥ ತುರ್ತು ಪರಿಸ್ಥಿತಿಗಳಲ್ಲಿ ಅಲ್ಲಿ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಅವನು ನಮ್ಮ ಕನ್ನಡದ ಜನತೆ ಆಗಿರ್ಬೋದು ಅಥವಾ ಆ ಒಂದು ರಾಜ್ಯದ ಜನತೆಯ ರಕ್ಷಣೆಗಾಗಿ ನಿಂತಂಥವರು ಸಂತೋಷ್ ಲಾಡ್ ಅವರು. ಅದರ ಪ್ರಯುಕ್ತವಾಗಿ ಅವರಿಗೆ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಅದರ ಪ್ರಯುಕ್ತವಾಗಿಯೇ ನಾವು ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 15 ಜನರನ್ನು ಆಯ್ಕೆ ಮಾಡಿ ದಿನಾಂಕ 27ರಂದು ಗುರುವಾರ ದಿವಸ ಕರ್ನಾಟಕ ಸಾಹಿತ್ಯ ಭವನ ಅಂಬೇಡ್ಕರ್ ವೃತ್ತದ ಹತ್ತಿರ ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಒಂದು ಸಮಾವೇಶಕ್ಕೆ ನಮ್ಮ ನಾಡಿನ ಹೆಸರಾಂತ ಕವಿಗಳು, ಸಾಹಿತಿಗಳು, ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಇಡೀ ಜಿಲ್ಲಾದ್ಯಂತ ಆಯಾ ತಾಲೂಕುಗಳಿಂದ ಯಾರು ಸಮಾಜದ ಹಿತಕ್ಕಾಗಿ, ಸಮಾಜದ ಸೇವೆಗಾಗಿ, ಈ ನಾಡ ನುಡಿಯ ರಕ್ಷಣೆಗಾಗಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಅತ್ಯುನ್ನತವನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥವರಿಗೆ ನಾವು ಸಂಜೀವಿನಿ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸಂಜೀವಿನಿ ರತ್ನ ಪ್ರಶಸ್ತಿಗೆ ನಾವು ಈಗಾಗಲೇ ಒಂದು ಫಾರ್ಮೇಟನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ.
ಇದಾದ ನಂತರ ಅವರು ಆಸಕ್ತಿ ಇರೋರು ಈ ಒಂದು ಪ್ರಶಸ್ತಿಗೆ ಅರ್ಜಿ ಹಾಕ್ಬೋದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಈ ಒಂದು ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಯುವಕರು, ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಹಾಗೂ ಅದೇ ರೀತಿಯಾಗಿ ಅಂದು ದಿನಾಂಕ 27ರಂದು ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಜಿಲ್ಲಾ ಒಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕೂಡ ಅಂದೇ ನಡೆಯುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ ಬಯಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬರುವುದಿಲ್ಲ, ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿದ್ರೆ ನಮ್ಮ ಒಂದು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಪ್ರಶಸ್ತಿಯಲ್ಲಿ ಇವಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯ ಮಾನದಂಡಗಳಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರ ಒಬ್ಬರು, ವೈದ್ಯಕೀಯ ಕ್ಷೇತ್ರ ಮತ್ತು ಕಾರ್ಮಿಕ ಕ್ಷೇತ್ರದಲ್ಲಿ ಯಾರು ಸೇವೆ ಆಯಾ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯಲ್ಲಿ ಈ ರೀತಿಯಾಗಿ ಯಾರು ನಿಸ್ವಾರ್ಥವಾಗಿ ಮತ್ತು 2 ದಶಕಗಳಾಗಿರ್ಬೋದು, 3 ದಶಕಗಳ ಅಂತ ಒಂದು ಹಿರಿಯರಿಗೆ ನಾವು ಗುರುತಿಸಿ ಅವರು ಪ್ರೇರಣೆ ಆಗಬೇಕು, ಯುವಕರಿಗೆ ಪ್ರೇರಣೆ ಆಗಬೇಕು, ಸಮಾಜಕ್ಕೆ ಪ್ರೇರಣೆ ಆಗಬೇಕು, ಅಂತಹ ಒಂದು ಜನರಿಗೆ, ಅಂತಹ ಒಂದು ವ್ಯಕ್ತಿಗಳಿಗೆ, ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದಂತ ವ್ಯಕ್ತಿಗಳಿಗೆ ನಾವು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ. ಇಲ್ಲ, ಯುವಕರಿಗೂ ಕೊಡ್ತೀವಿ. ಯುವಕರಲ್ಲಿ ಯಾರು ಚಿಕ್ಕ ವಯಸ್ಸಿನಲ್ಲಿ ಅಗಾಧವಾದ ಸಾಧನೆ ಮಾಡಿದಾರಲ್ಲ ಅಂತವರನ್ನು ಕೂಡ ನಾವು ಆಯ್ಕೆ ಮಾಡ್ತೀವಿ. ಒಟ್ಟಾರೆ ಅವ್ರು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು, ಈ ಸಮಾಜಕ್ಕೆ ಸ್ಫೂರ್ತಿ ಆಗಬೇಕು ಅಂತ ಜನರನ್ನು ನಾವು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ. 15 ಕ್ಯಾಟಗರಿ ಮಾಡಿದ್ದೀವಿ. 15 ಕ್ಯಾಟಗರಿಯಲ್ಲಿ ಒಬ್ಬೊಬ್ಬರನ್ನು, ಒಂದು ಕ್ಯಾಟಗರಿಯಲ್ಲಿ ಒಬ್ಬೊಬ್ಬರನ್ನಾಗಿ ಆಯ್ಕೆ ಮಾಡ್ತೀವಿ. ಅದು ಸರ್, ಈಗ ನಾವು ಅದೇ ಈಗ ಅರ್ಜಿ ಕರಿತಾ ಇದೀವಲ್ಲ, ಅವ್ರದ್ದೆಲ್ಲ ಸಾಧನೆಗಳ ಒಂದು ವಿವರವನ್ನು ಪಟ್ಟಿ ನಮಗೆ ಕೊಟ್ಟಾಗ, ನಾವು ಬಯೋಡೇಟಾ ಅವ್ರು ಕೊಟ್ಟಾಗ ನಾವು ಬೈಫರ್ಕೇಶನ್ ಮಾಡ್ತೀವಿ. ಯಾರು ಅದರಲ್ಲಿ ಉತ್ತಮರಲ್ಲಿ ಅತ್ಯುತ್ತಮರು ಯಾರಿದ್ದಾರೆ ಅಂತದರಲ್ಲಿ ನಾವು 15 ಜನರನ್ನ ಆಯ್ಕೆ ಮಾಡ್ತೀವಿ ಸರ್. ಏನ್ ಸರ್? ಸರ್, ನಾವು 25ನೇ ತಾರೀಕು ಲಾಸ್ಟ್ ನಾವು ಫೈನಲ್ ಮಾಡ್ತೀವಿ ಸರ್. 27ಕ್ಕೆ ಕಾರ್ಯಕ್ರಮ, 25ಕ್ಕೆ ಫೈನಲ್ ಮಾಡ್ತೀವಿ. ಆಯ್ಕೆ ಸಮಿತಿ ನಮ್ಮ ಜಿಲ್ಲಾ ಸಂಘಟನೆ ಟೀಮ್ ಇರುತ್ತೆ ಸರ್. ನಮ್ಮ ಜೀವರಕ್ಷಕ ಟ್ರಸ್ಟ್ನ ಜಿಲ್ಲಾ ಪದಾಧಿಕಾರಿಗಳೇ ಅದಕ್ಕೆ ಆಯ್ಕೆ ಅಂತಿಮ. ಇಲ್ಲ, ಬಹುಮಾನ ಇಲ್ಲ ಸರ್. ಅವರಿಗೆ ಸನ್ಮಾನ ಮಾಡಿ ಒಂದು ಮೂಮೆಂಟ್ ಅನ್ನು ಕೊಟ್ಟು ಈ ರೀತಿಯಾಗಿ ಅಭಿನಂದನಾ ಪತ್ರವನ್ನು ಕೊಡ್ತೇವೆ. ಈಗ ವಿಸ್ತರಣೆ ಈಗ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ಆಗಿದೆ ಸರ್. ವಿಸ್ತರಣೆ ಆದಾಗಿಂದ ನಮ್ಮ ಕಾರ್ಯಕ್ರಮಗಳು ಆಗಿರಲಿಲ್ಲ. ಅದಕ್ಕೆ ನಾವು ಬೀದರ್ಗೆ ಬಂದ್ವಿ. ನಮಗೆ ಇಲ್ಲಿಂದಾನೇ ಈಗ ಚಾಲನೆ ಕೊಟ್ಕೊಂಡು ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಈಗ 15 ಜಿಲ್ಲೆಗೆ ಆಲ್ರೆಡಿ ಅಟ್ ಎ ಟೈಮು ಏನು 27ನೇ ತಾರೀಕು ಇರುತ್ತೋ ಅಟ್ ಎ ಟೈಮು 15 ಜಿಲ್ಲೆಗೂ ಅದೇ ದಿನ 27ನೇ ತಾರೀಕು ಕಾರ್ಯಕ್ರಮ ಆಗುತ್ತೆ. ಏನು ಇಲ್ಲಿ ನಡೆಯುತ್ತೆ ಸೇಮ್ ಅಲ್ಲಿ ಅದೇ ಥರನೇ ಆಯ್ಕೆ ಕಮಿಟಿ ಇರುತ್ತೆ. ಅವ್ರು ಆಯ್ಕೆ ಮಾಡ್ತಾರೆ, ಅವ್ರ ಜಿಲ್ಲೆಗೆ ಅವ್ರ ಕಾರ್ಯಕ್ರಮ ಡಿಸ್ಟಿಕ್ ಅಧ್ಯಕ್ಷರು ಮಾಡ್ತಾರೆ ಸರ್. ಒಂದು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಹಾವೇರಿ, ಗದಗ, ಹುಬ್ಬಳ್ಳಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಬೀದರ್, ಬಿಜಾಪುರ ಮತ್ತು ಇನ್ನಿತರ ಜಿಲ್ಲೆಗಳು ಒಂದು ಯಾವ್ದಾನ ಬೇರೆ ಇದಾವೆ. ಇದು ಇನ್ನೊಂದೆರಡು ಜಿಲ್ಲೆಗಳು ಕೊಪ್ಪಳ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಇನ್ನೊಬ್ಬ ಡಿಸ್ಟಿಕ್ಕು. ನಾವು ಅವ್ರ ಎಬಿಲಿಟಿ ನೋಡ್ಕೊಂಡು ಮಾಡ್ತೀವಿ ಸರ್. ಅವ್ರ ಸ್ಟ್ರೆಂತ್ ನಮ್ಮಲ್ಲಿ ಒಂದು 15 ಜಿಲ್ಲೆಗಳಿಗೆ ನಾವು ಕಾರ್ಯಕ್ರಮದ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಸರ್. ಇನ್ನು ನೆಕ್ಸ್ಟು ಹೋಗಿ ಫಿಕ್ಸ್ ಮಾಡ್ತೀವಿ ಸರ್.